ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಲೀಲಾ. ಈ ವಿಡಿಯೋದಲ್ಲಿ ತುಂಬಾ ಕೇಳಿ ಬರ್ತಾ ಇರುವಂತಹ ಒಂದು ಪ್ರಮುಖ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಇತ್ತೀಚೆಗೆ ತುಂಬಾ ಪೇರೆಂಟ್ಸ್ ಮತ್ತೆ ಟೀಚರ್ಸ್ ಸಾಮಾನ್ಯವಾಗಿ ಅವ್ರ ಮಕ್ಕಳ ಬಗ್ಗೆ ಹೇಳಿಕೊಳ್ಳೋದೇನಪ್ಪಾ ಅಂತಂತಂದ್ರೆ, ನಮ್ಮ ಮಕ್ಕಳು ಓದಿನಲ್ಲಿ ಆಸಕ್ತಿ ತೋರಿಸ್ತಾ ಇಲ್ಲ, ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ, ಒಂದ್ ಹತ್ರ ಸುಮ್ಮನೆ ಕೂರೋದಿಲ್ಲ ಅಂತಾರೆ, ತುಂಬಾ ಓಡಾಡ್ತಾ ಇರ್ತಾರೆ, ಏನಾದರೂ ಹೇಳಿದ್ರೆ ಕೇಳೋದಿಲ್ಲ ಅಂತಾರೆ, ಮತ್ತೆ ತುಂಬಾ ಲೇಜಿಗಳಾಗಿರ್ತಾರೆ ಅಂತ ಈ ಥರ ಒಂದು ಕಂಪ್ಲೇಂಟ್ಸ್ ಹೇಳ್ತಾನೆ ಇರ್ತಾರೆ. ಹಾಗಾದ್ರೆ ಈ ಎಲ್ಲ ಮಕ್ಕಳು ತುಂಬಾ ಹಠಮಾರಿಗಳಾ ಅಥವಾ ಲೇಜಿನಾ? ಇಲ್ಲ, ಎಲ್ಲ ಮಕ್ಕಳು ಹಠಮಾರಿಗಳು ಲೇಜಿಗಳಾಗಿರೋದಿಲ್ಲ. ಅವರಿಗೆ ADHD ಅನ್ನುವಂತಹ ಒಂದು ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ ಕೂಡ ಇರಬಹುದು. ಹಾಗಾದ್ರೆ ಏನಿದು ADHD ಅಂತಂದ್ರೆ? ಇದು ಯಾಕೆ ಬರುತ್ತೆ? ಈ ರೋಗದ ಲಕ್ಷಣಗಳೇನು? ಮತ್ತೆ ಇದನ್ನ ಯಾವ ಥರ ಪ್ರಿವೆಂಟ್ ಮಾಡೋದು? ಇದರ ಟ್ರೀಟ್ಮೆಂಟ್ ಏನು? ಪ್ರತಿಯೊಂದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಈ ಎಲ್ಲ ವಿಷಯಗಳ ಬಗ್ಗೆ ಒಂದೊಂದಾಗಿ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನನ್ನ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಈಗ ADHD ಅಂದರೆ ಏನು ಅಂತ ನೋಡೋಣ. ADHD ಅನ್ನೋದು ಒಂದು ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂತ. ಇದೊಂದು ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್. ಅಂದರೆ ಮಗು ತನ್ನ ತಾಯಿ ಗರ್ಭದಲ್ಲಿ ಬೆಳಿಬೇಕಾದ್ರೇ ಬ್ರೈನಲ್ಲಿ ಡೆವಲಪ್ಮೆಂಟ್ ಸರಿಯಾಗಿ ಆಗಿಲ್ಲ ಅಂತಂದರೆ, ಗ್ರೋತ್ ಸರಿಯಾಗಿ ಆಗಿಲ್ಲ ಅಂತಂದರೆ ಬರುವಂತಹ ಒಂದು ವ್ಯಾಧಿ. ಈ ವ್ಯಾಧಿ ಯಾವುದ್ರ ಮೇಲೆ ಪರಿಣಾಮ ಬೀರುತ್ತೆ ಅಂತಂದರೆ, ಮಗುವಿನ ಸೋಷಿಯಲ್ ಸ್ಕಿಲ್ಸು, ಕಾನ್ಸಂಟ್ರೇಷನ್ನು, ಲರ್ನಿಂಗ್ ಎಬಿಲಿಟಿ, ಸೆಲ್ಫ್ ಕಂಟ್ರೋಲು, ಮತ್ತು ಸರಿಯಾಗಿ ಅಟೆನ್ಷನ್ ಕೊಡೋದಕ್ಕಾಗದೇ ಇರೋದು ಯಾವುದ್ರ ಮೇಲೂ, ಈ ಥರದ ವಿಷಯಗಳ ಮೇಲೆ ತುಂಬ ಪರಿಣಾಮ ಬೀರ್ತಾ ಇರುತ್ತೆ. ಸರ್ವೆ ಮತ್ತು ಸ್ಟ್ಯಾಟಿಸ್ಟಿಕ್ಸ್ನ ಪ್ರಕಾರ ಈ ವ್ಯಾಧಿ ಪ್ರಪಂಚಾದ್ಯಂತ 5-7% ಮಕ್ಕಳಿಗೆ ಕಂಡು ಬರ್ತಾ ಇದೆ ಈ ವ್ಯಾಧಿ. ಮತ್ತು ವಯಸ್ಕರಲ್ಲಿ ತಗೊಂಡ್ರೆ 2-5% ಅಷ್ಟು ಜನರಿಗೆ ಈ ವ್ಯಾಧಿಯ ಲಕ್ಷಣಗಳು ಕಂಡು ಬರ್ತಾ ಇದೆ. ಈ ವ್ಯಾಧಿ ಗಂಡು ಮಕ್ಕಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಹೆಣ್ಮಕ್ಳಿಗೆ ಕಂಪೇರ್ ಮಾಡಿದಾಗ. ಹಾಗಾದರೆ ಈ ವ್ಯಾಧಿ ಮೊದಲೆಲ್ಲ ಇರಲಿಲ್ವಾ? ಇತ್ತೀಚೆಗೆ ಜಾಸ್ತಿ ಆಗ್ತಿದೆಯಾ ಅಂತಂದರೆ ಇಲ್ಲ, ಆ ಥರ ಏನೂ ಇಲ್ಲ. ಮೊದಲು ಇತ್ತು, ಆದರೆ ಜನರಿಗೆ ಅವೇರ್ನೆಸ್ ಇರಲಿಲ್ಲ. ಇತ್ತೀಚೆಗೆ ಟೀಚರ್ಸ್ಗೆ, ಪೇರೆಂಟ್ಸ್ಗೆ ಅವೇರ್ನೆಸ್ ಜಾಸ್ತಿ ಇದೆ ಇದ್ರ ಬಗ್ಗೆ. ಅವರು ತಮ್ಮ ಮಕ್ಕಳಲ್ಲಿರುವಂತಹ ಈ ಲಕ್ಷಣಗಳನ್ನು ಬೇಗ ಗುರುತಿಸಿ ಸರಿಯಾದ ವೈದ್ಯರ ಬಳಿ ಕರ್ಕೊಂಡು ಹೋಗಿ ತಮ್ಮ ಮಕ್ಕಳಿಗೆ ಒಳ್ಳೆ ಸರಿಯಾದ ಟ್ರೀಟ್ಮೆಂಟ್ನ ಕೊಡಿಸೋದ್ರಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಹಾಗಾದರೆ ಈ ADHD ಮಕ್ಕಳ ಬ್ರೈನಲ್ಲಿ ಏನಾಗ್ತಾ ಇರುತ್ತೆ? ಯಾವ ಥರ ಒಂದು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಇರುತ್ತೆ? ನಮ್ಮ ಬ್ರೈನಲ್ಲಿ ಡೋಪಮಿನ್ ಮತ್ತು ನಾರ್ ಅಡ್ರಿನಲಿನ್ ಅನ್ನೋವಂಥ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಇರುತ್ತೆ. ಇದು ಏನು ಮಾಡುತ್ತೆ ಅಂತಂದರೆ, ನಮ್ಮ ಒಂದು ಪ್ಲ್ಯಾನಿಂಗು, ಮೆಮೊರಿ, ಅಟೆನ್ಷನ್ನು, ಕಾನ್ಸಂಟ್ರೇಷನ್ನು, ಮತ್ತು ಸೆಲ್ಫ್ ಕಂಟ್ರೋಲು, ಮತ್ತು ಸೋಷಿಯಲ್ ಸ್ಕಿಲ್ಸ್, ಇದ್ರ ಮೇಲೆ ಒಂದು ನಿಯಂತ್ರಣ ಇಟ್ಟಿರುತ್ತೆ ಇದು. ಆದರೆ ಈ ಮಕ್ಕಳಲ್ಲಿ, ಈ ADHD ಇರುವಂತಹ ಮಕ್ಕಳ ಬ್ರೈನಲ್ಲಿ ಡೋಪಮಿನ್ನು ಮತ್ತು ನಾರ್ ಅಡ್ರಿನಲ್ ಪ್ರೊಡಕ್ಷನ್ ಕಮ್ಮಿ ಇರುತ್ತೆ. ಇದ್ರೂ ಸಹ ಅದು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರೋದಿಲ್ಲ. ಇದರ ಪರಿಣಾಮವಾಗಿ ಆ ಮಕ್ಕಳಲ್ಲಿ ಈ ವಿಷಯಗಳ ಮೇಲೆ ನಿಯಂತ್ರಣ ಇರೋದಿಲ್ಲ. ಓಕೆ, ಈಗ ಈ ವ್ಯಾಧಿಯ ಲಕ್ಷಣಗಳೇನು ಅಂತಂದರೆ, ಈ ವ್ಯಾಧಿಯನ್ನು 3 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಫಸ್ಟ್ ಬಂದು ಅಟೆನ್ಷನ್ ಪ್ರಾಬ್ಲಮ್. ಈ ಅಟೆನ್ಷನ್ ಪ್ರಾಬ್ಲಮ್ ಇರುವಂತಹ ಮಕ್ಕಳಲ್ಲಿ ಸರಿಯಾದ ರೀತಿಯಲ್ಲಿ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಾ ಇರೋದಿಲ್ಲ, ಓದಿನಲ್ಲಿ ಆಸಕ್ತಿ ಇರೋದಿಲ್ಲ, ಮತ್ತು ತುಂಬ ಈಸಿಯಾಗಿ ಡಿಸ್ಟ್ರಾಕ್ಟ್ ಆಗ್ತಾ ಇರ್ತಾರೆ, ಮತ್ತು ಪೆನ್ನು, ಬ್ಯಾಗು, ಬುಕ್ಸು ಇಂಥದ್ದನ್ನ ಕಲ್ತ್ಕೊಳ್ತಾ ಇರ್ತಾರೆ, ಹೋಮ್ವರ್ಕ್ ಕಂಪ್ಲೀಟ್ ಮಾಡಿರೋದಿಲ್ಲ. ಈ ಥರ ಒಂದು ಲಕ್ಷಣಗಳು ಜಾಸ್ತಿ ಇರುತ್ತೆ ಈ ಮಕ್ಕಳಲ್ಲಿ. ನೆಕ್ಸ್ಟ್ ಟೈಪ್ ಬಂದು ಇಂಪಲ್ಸಿವ್ನೆಸ್ ಅಂತ. ಈ ಇಂಪಲ್ಸಿವ್ನೆಸ್ ಇರುವಂತಹ ಮಕ್ಕಳಲ್ಲಿರುವಂಥ ಲಕ್ಷಣಗಳು ಏನಪ್ಪ ಅಂತಂದರೆ, ಯಾರಾದರೂ ಮಾತನಾಡ್ತಿದ್ರೆ ಅವ್ರ ಮಾತನ್ನ ಅರ್ಧಕ್ಕೆ ನಿಲ್ಲಿಸಿ ಇವರು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವರಿಗೆ ವೆಯ್ಟ್ ಮಾಡೋದಕ್ಕಾಗೋದಿಲ್ಲ, ಇವರು ಟರ್ನ್ ಬರೋದಕ್ಕೆ ಮೊದಲೇ ಆನ್ಸರ್ ಮಾಡ್ತಾ ಇರ್ತಾರೆ, ಮತ್ತು ಯೋಚನೆ ಮಾಡದೆ ಡಿಸಿಷನ್ ತಗೊಳ್ತಾ ಇರ್ತಾರೆ. ನೆಕ್ಸ್ಟ್ ಟೈಪ್ ಬಂದು ಹೈಪರ್ ಆಕ್ಟಿವಿಟಿ ಅಂತ. ಈ ಟೈಪ್ ಇರುವಂತಹ ಮಕ್ಕಳಲ್ಲಿ ತುಂಬ ಮಾತಾಡೋದು, ಒಂದು ಹತ್ರ ಸುಮ್ಮನೆ 5 ಮಿನಿಟ್ಸ್ ಕುತ್ಕೊಳ್ಳೋಕ್ಕಾಗೋದಿಲ್ಲ, ಓಡಾಡ್ತಾ ಇರ್ತಾರೆ, ಮತ್ತು ಕೈಕಾಲುಗಳನ್ನ ಅಲ್ಲಾಡಿಸ್ತಾ ಇರೋದು, ಈ ಥರ ಒಂದು ಆಕ್ಟಿವಿಟೀಸ್, ಈ ಥರ ಒಂದು ಲಕ್ಷಣಗಳು ಜಾಸ್ತಿ ಇರುತ್ತೆ. ಓಕೆ, ಈಗ ಯಾವೆಲ್ಲ ಕಾರಣಗಳಿಂದ ಈ ಒಂದು ADHD ಬರುತ್ತೆ ಅಂತ ನೋಡೋಣ. ಜೆನೆಟಿಕ್ ಫ್ಯಾಕ್ಟರ್ ಕೂಡ ಆಗಿರುತ್ತೆ ಇದೊಂದು. ಅಂದರೆ ತಾತಂದ್ರಿಗೋ ಅಂದರೆ ಪೇರೆಂಟ್ಸ್ಗೋ ಇತ್ತು ಅಂತಂದರೆ ಅದು ಅವ್ರ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಬರುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಮಗು ತಾಯಿ ಗರ್ಭಕೋಶದಲ್ಲಿ ಬೆಳಿಬೇಕಾದ್ರೆ ತಾಯಿ ಏನಾದ್ರೂ ಆಲ್ಕೋಹಾಲು, ಸ್ಮೋಕಿಂಗು, ಡ್ರಗ್ಸ್ಗೆ ಎಕ್ಸ್ಪೋಸ್ ಆಗ್ತಾ ಇದ್ದರೆ, ಅಥವಾ ಎನ್ವಿರಾನ್ಮೆಂಟಲ್ಲಿರುವಂತಹ ಲೆಡ್ ಪಾಯ್ಸನ್ಗೆ ಎಕ್ಸ್ಪೋಸ್ ಆಗಿದ್ದರೆ, ತುಂಬ ಸ್ಟ್ರೆಸ್ ತಗೊಳ್ತಿದ್ರೆ, ಇದೆಲ್ಲ ನನ್ನ ಮಗುವಿನ ಒಂದು ಬ್ರೈನ್ ಬೆಳವಣಿಗೆ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ. ಆದರೆ ಪೇರೆಂಟ್ಸು ಇದನ್ನು ಯಾವಾಗ ಗುರುತಿಸೋದು, ಯಾವಾಗ ಟ್ರೀಟ್ಮೆಂಟ್ ತಗೊಳ್ಬೇಕಾಗುತ್ತೆ, ಇಂಥ ಸಂದರ್ಭದಲ್ಲಿ ಈ ಲಕ್ಷಣಗಳು, ಈಗ ನಾನು ಹೇಳಿದಂಥ ಲಕ್ಷಣಗಳೆಲ್ಲನೂ ಮಿನಿಮಮ್ ಕನಿಷ್ಠ ಅಟ್ಲೀಸ್ಟ್ ಒಂದು 6 ತಿಂಗಳಾದ್ರೂ ಇರಬೇಕು. 6 ತಿಂಗಳವರೆಗೂ ಇದ್ದು ಅದ್ರ ಮೇಲೇನೂ ಬಿತ್ತು ಅಂದರೆ ಆಗ ನೀವು ಮಕ್ಕಳನ್ನ ಸರಿಯಾದ ಒಂದು ವೈದ್ಯರ ಬಳಿ ಕರ್ಕೊಂಡು ಹೋಗಿ ಡಯಾಗ್ನೋಸಿಸ್ ಮಾಡಿಸಿ ಸರಿಯಾದ ಒಂದು ಟ್ರೀಟ್ಮೆಂಟ್ನ ಕೊಡಿಸ್ಬೇಕಾಗುತ್ತೆ.
ಹಾಗಾದ್ರೆ ಟ್ರೀಟ್ಮೆಂಟ್ ಏನಿರುತ್ತೆ ಇದಕ್ಕೆ ಒಂದು ಟ್ರೀಟ್ಮೆಂಟ್ ಅನ್ನೋದು ಬಿಹೇವಿಯರಲ್ ಥೆರಪಿ ಇರುತ್ತೆ. ಬಿಹೇವಿಯರಲ್ ಥೆರಪಿ ಅಂತಂದರೆ ಏನು ಅಂತಂದರೆ, ಮಕ್ಕಳಿಗೆ ಅವ್ರಿಗೆ ಯಾವ ಥರ ಅಟೆನ್ಷನ್ ಕಾನ್ಸಂಟ್ರೇಷನ್ ಮಾಡೋದು ಟಿಪ್ಸ್ ಕೆಲವೊಂದು ಹೇಳ್ಕೊಡ್ತಾರೆ. ಕಾನ್ಸಂಟ್ರೇಷನ್ ಬೆಳೆಯೋದಕ್ಕೆ ಮತ್ತು ಅವರಲ್ಲಿರೋಂಥ ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಮಾಡೋದಕ್ಕೆ, ಆ್ಯಂಗ್ಸೈಟಿನ ಕಡಿಮೆ ಮಾಡೋದಕ್ಕೆ, ಸೋಷಿಯಲ್ ಸ್ಕಿಲ್ ಇಂಪ್ರೂವ್ ಆಗೋದಕ್ಕೆ ಮತ್ತು ಲರ್ನಿಂಗ್ ಎಬಿಲಿಟಿ ಇನ್ಕ್ರೀಸ್ ಆಗೋದಕ್ಕೆ ಕೆಲವೊಂದು ಟಿಪ್ಸು ಮತ್ತು ಪ್ರಾಕ್ಟೀಸಸ್ ಮಾಡಿಸ್ತಿರ್ತಾರೆ. ಕೆಲವೊಂದು ಆ್ಯಕ್ಟಿವಿಟೀಸ್ ಮೂಲಕ ಅವರಿಗೆ ಈ ಎಲ್ಲ ಟ್ರೈನಿಂಗು ಕೊಡ್ತಾ ಇರ್ತಾರೆ. ಮತ್ತು ಪೇರೆಂಟ್ಸ್ಗೂ ಹಾಗೇ ಪೇರೆಂಟ್ಸ್ ಟ್ರೈನಿಂಗ್ ಇರುತ್ತೆ. ಪೇರೆಂಟ್ಸ್ ಟ್ರೈನಿಂಗ್ ಹೇಗೆ ಅಂತಂದರೆ, ಇಂತಹ ಮಕ್ಕಳನ್ನ ಯಾವ ಥರ ನಾವು ಮಾತಾಡಿಸೋದು, ಆ ಥರ ಅವ್ರ ಜೊತೆಲಿ ಯಾವ ಥರ ವರ್ತಿಸ್ಬೇಕು, ಯಾವ ಥರ ರೀಇನ್ಫೋರ್ಸ್ಮೆಂಟ್ ಅಂದರೆ ಮಕ್ಕಳನ್ನ ಯಾವ ಥರ ನಾವು ಎನ್ಕರೇಜ್ ಮಾಡಬೇಕು. ಏನಾದರೂ ಒಂದು ಕೆಲಸ ಕಂಪ್ಲೀಟ್ ಮಾಡಿದ್ರು ಅಂತಂದರೆ ಅದನ್ನ ಆ ಕೆಲಸದ ಮೇಲೆ ಅವ್ರನ್ನ ಅಪ್ರಿಷಿಯೇಟ್ ಮಾಡೋದು ಹೇಗೆ, ಮತ್ತು ಅವ್ರನ್ನ ಯಾವ ಥರ ನಾವು ಅವ್ರ ಕೈಯಲ್ಲಿ ಕೆಲಸ ಮಾಡಿಸೋದು ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತಿರ್ತಾರೆ. ಮತ್ತು ಕೆಲವೊಂದು ಯೋಗ ಪ್ರಾಕ್ಟೀಸಸ್ಸು, ಮೆಡಿಟೇಷನ್ಸು ಮತ್ತು ಕೆಲವೊಂದು ಕೌನ್ಸಿಲಿಂಗ್ ಪ್ರೋಗ್ರಾಮ್ಸ್ ಇರುತ್ತೆ. ಈ ಎಲ್ಲ ಚಟುವಟಿಕೆಗಳ ಮೂಲಕ ಈ ವ್ಯಾಧಿಯ ಲಕ್ಷಣಗಳನ್ನು ನಿಯಂತ್ರಣದಲ್ಲಿಡೋದಕ್ಕೆ ಸಾಧ್ಯ ಆಗುತ್ತೆ. ಈ ವ್ಯಾಧಿಯನ್ನು ಸಂಪೂರ್ಣವಾಗಿ ಕ್ಯೂರ್ ಮಾಡೋದಕ್ಕಾಗಲ್ಲ, ಬಟ್ ಈ ಎಲ್ಲ ಟ್ರೀಟ್ಮೆಂಟ್ ಮುಖಾಂತರ ನಾವು ಈ ಲಕ್ಷಣಗಳನ್ನು ನಿಯಂತ್ರಣದಲ್ಲಿ ಇಡಬಹುದು. ಯಾಕೆ ಅಂತ ಅಂದರೆ, ಇದೊಂದು ಜೆನೆಟಿಕ್ಕು ಅಥವಾ ಬ್ರೈನ್ ಡೆವಲಪ್ಮೆಂಟಿಂದ ಬರುವಂತಹ ಒಂದು ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ ಆಗಿರೋದ್ರಿಂದ ನಾವು ಕಂಪ್ಲೀಟಾಗಿ ಪ್ರಿವೆಂಟ್ ಮಾಡೋಕ್ಕಾಗೋದಿಲ್ಲ. ಆದರೆ ಇದರಿಂದ ರೋಗದ ಪ್ರಭಾವನ ನಾವು ಕಮ್ಮಿ ಮಾಡ್ಬೋದು. ಯಾವ ಥರ ಅಂತಂದರೆ, ತಾಯಿ ತನ್ನ ಮಗು ಗರ್ಭದಲ್ಲಿ ಬೆಳಿಬೇಕಾದ್ರೇ ಈ ಒಳ್ಳೆ ಬ್ಯಾಲೆನ್ಸ್ಡ್ ಡಯಟ್ ತಗೊಳ್ಳೋದ್ರ ಮುಖಾಂತರ, ಯೋಗ ಮತ್ತು ಮೆಡಿಟೇಷನ್ ಮಾಡೋದ್ರ ಮುಖಾಂತರ ನಾವು ಇದನ್ನು ಮಗುವಿನ ಒಳ್ಳೆ ಬೆಳವಣಿಗೆಗೆ ನಾವು ಸಹಾಯ ಮಾಡಬಹುದು. ಮತ್ತು ಸ್ಮೋಕಿಂಗು, ಆಲ್ಕೋಹಾಲು, ಡ್ರಗ್ಸ್ಗೆ ಎಕ್ಸ್ಪೋಸ್ ಆಗೋದನ್ನು ಬಿಡಬೇಕಾಗುತ್ತೆ. ಸೊ ತಾಯಂದಿರು ಆಂಟೆಂಟಲ್ ಚೆಕಪ್ಸ್ ಕರೆಕ್ಟಾಗಿ ಮಾಡಿಸ್ಕೊಳ್ಳೋದು, ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ ತಿನ್ನೋದ್ರಿಂದ, ಮತ್ತು ಸೇಫ್ ಡೆಲಿವರಿ ಅಂದರೆ ಸುರಕ್ಷಿತವಾಗಿ ಮಗುನ ಡೆಲಿವರಿ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟು. ಡೆಲಿವರಿ ಟೈಮಲ್ಲಿ ಮಗುವಿನ ಬ್ರೈನ್ಗೆ ತೊಂದರೆ ಆಗದಿರೋ ಥರ ಸುರಕ್ಷಿತವಾಗಿ ಡೆಲಿವರಿ ಆಗೋದು ಕೂಡ ತುಂಬಾ ಇಂಪಾರ್ಟೆಂಟು. ಮತ್ತು ನೆಕ್ಸ್ಟು ಮಗು ಹುಟ್ಟಿದಾದಮೇಲೆ ಮಗು ಬೆಳವಣಿಗೆ ಟೈಮಲ್ಲಿ ತಾಯಿಯ ಎದೆಹಾಲು ಮತ್ತು ಬ್ಯಾಲೆನ್ಸ್ಡ್ ಡಯೆಟ್ಟು, ಮಕ್ಕಳ ಕೈಯಲ್ಲಿ ಆಟ ಆಡಿಸೋದು ಮತ್ತು ವ್ಯಾಯಾಮ ಮಾಡಿಸೋದ್ರಿಂದ, ಓದೋದು ಮತ್ತು ಹೋಮ್ವರ್ಕ್ ಕಂಪ್ಲೀಟ್ ಮಾಡೋದು ಇಂಥದ್ದನ್ನೆಲ್ಲ ಒಂದು ನಿರ್ದಿಷ್ಟ ಟೈಮ್ನಲ್ಲಿ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡಿಸೋದ್ರಿಂದ, ಅತಿಯಾದ ಮೊಬೈಲು ಮತ್ತು TV ನೋಡೋದ್ರಿಂದ ಕಮ್ಮಿ ಮಾಡಿಸ್ಬೇಕಾಗುತ್ತೆ. ಆರಂಭದಲ್ಲೇ ಈ ವ್ಯಾಧಿಯ ಲಕ್ಷಣಗಳನ್ನು ಗುರುತಿಸಿ ಸರಿಯಾದ ಚಿಕಿತ್ಸೆ ಕೊಡಿಸೋದ್ರಿಂದ ಈ ವ್ಯಾಧಿಯ ಪ್ರಭಾವನ ಕಡಿಮೆ ಮಾಡಬಹುದು. ಈ ಎಲ್ಲ ಚಟುವಟಿಕೆಗಳಿಂದ ಈ ವ್ಯಾಧಿಯ ಒಂದು ಪ್ರಭಾವ ಮತ್ತು ಲಕ್ಷಣಗಳನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೋದು. ಕೊನೆಯದಾಗಿ ಹೇಳೋದೇನಪ್ಪ ಅಂತಂದರೆ, ಈ ವ್ಯಾಧಿ ಇರುವಂತಹ ಮಕ್ಕಳು ಲೇಜಿನೂ ಅಲ್ಲ, ಹಠಮಾರಿಗಳೂ ಅಲ್ಲ. ಅವರಿಗೆ ಒಂದು ಬ್ರೈನು ವಿಭಿನ್ನ ರೀತಿಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಮಕ್ಕಳು ಆ ಥರ ವರ್ತನೆ ಮಾಡ್ತಾ ಇರ್ತಾರೆ. ಅವರನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದ್ರಿಂದ, ಸರಿಯಾದ ರೀತಿಯಲ್ಲಿ ಒಂದು ಟ್ರೈನಿಂಗ್ ಕೊಡೋದ್ರಿಂದ ಅವರು ಕೂಡ ಈ ಥರ ಡಾಕ್ಟರ್ಸು, ಇಂಜಿನಿಯರ್ಸ್ ಆಗಿ ಒಳ್ಳೆ ಜೀವನ ಕೂಡ ಸಾಗಿಸಬಹುದು. ಪೂರಕವಾಗಿ ಪೇರೆಂಟ್ಸು, ಟೀಚರ್ಸು, ಸೊಸೈಟಿ ಎಲ್ಲನೂ ಕೋಪ್ರೇಟ್ ಮಾಡೋದ್ರ ಮುಖಾಂತರ ಮಕ್ಕಳನ್ನ ಒಳ್ಳೆ ಜೀವನನ ಸಾಗಿಸೋದಕ್ಕೆ ಹೆಲ್ಪ್ ಮಾಡಿ. ಓಕೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಹೊಸ ವಿಷಯದ ಬಗ್ಗೆ ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ತೆ.